ಗೈಸ್ ಇವತ್ತಿನ ಟಾಪ್ 5 ಸ್ಟೋರೀಸ್ ನಿಮ್ಮ ಮುಂದೆ. ಫಸ್ಟ್ ಅಂತೂ ರಾಹುಲ್ ಚಾರ್ ಕ್ರಿಕೆಟರ್ ಇವತ್ತು ಡೈವರ್ಸ್ ಆಗಿದೆ. ಚಾರ್ ಇಶಾನಿಯಿಂದ ವಿಚ್ಛೇದನ ಪಡೆದಿದ್ದಾರೆ. ಅದು 4 ವರ್ಷ ನಂತರ ಗೈಸ್. 4 ವರ್ಷ ಅವ್ರ ಜೊತೆಗೆ ಇದ್ದರು, ತುಂಬ ಚೆನ್ನಾಗಿದೆ ಗೈಸ್. ಅದಕ್ಕೋಸ್ಕರನೇ ತುಂಬ ಏನಪ್ಪ ಅಂದರೆ ಈ ಕ್ರಿಕೆಟರ್ಸ್ ಆಲ್ಮೋಸ್ಟ್ ಎಲ್ಲರೂ ಡೈವರ್ಸ್ ಆಗ್ತಾಯಿದೆ. ಹಾಗೆ ಇದೊಂದು ಸುದ್ದಿ, ರಾಹುಲ್ ಚಾರ್ ಇಶಾನಿ ಅವರಿಬ್ಬರು ಕೂಡ ಡೈವರ್ಸಿಂದ ಆಗಿದ್ದಾರೆ. ಇದು ಫಸ್ಟ್ ಒಂದು ಸ್ಟೋರಿ ಗೈಸ್. ಓಕೆ, ಈಗ ಸೆಕೆಂಡ್ ಒಂದು ಗೈಸ್. ಉತ್ತರ ಪ್ರದೇಶದಲ್ಲಿ ಒಬ್ಬ ಅಂಪೈರಿಗೆ ಮ್ಯಾಚ್ ನಡೀತಿದೆ. ಅಂಪೈರ್ನ ಅದು ಜೇನುಳ ಯಾರೋ ಎಬ್ಸಿದ್ದಾರೆ ಗೈಸ್, ಇಲ್ಲ ಬಿಸಿಲಿಗೆ ಅವು ಬಂದವೆ ಗೊತ್ತಿಲ್ಲ. ಇದರಿಂದ ಮಾಣಿಕ್ ಗುಪ್ತಾ ಒಬ್ಬ ಅಂಪೈರ್ ಗೈಸ್, ಕ್ರಿಕೆಟ್ ಅಂಪೈರ್, ಅವರಿಗೆ ದಾಳಿ ಮಾಡಿದೆ ಗೈಸ್. ಜೇನುಳ ತುಂಬ ಜೇನುಳು ಇರ್ತವೆ. ಆ್ಯಕ್ಚುಲಿ ಗೈಸ್ ಒಂದು ಕಡ್ದ್ರೆ ತುಂಬ ನೋವಾಗುತ್ತೆ. ಪಾಪ ಅವರಿಗೆ ಎಷ್ಟೊಂದು ಕಡ್ದಿದೆಯಪ್ಪ ಅಂತಂದರೆ ಯೋಚನೆ ಮಾಡೋಕ್ಕಾಗಲ್ಲ. ಮ್ಯಾಚ್ ಮಧ್ಯೆ ನಡೀತಿದೆ ಗೈಸ್, ಅಷ್ಟರಲ್ಲಿ ಜೇನುಳ ಬಂದು ಕಡ್ದಿದ್ದಾವೆ. ಹಾಗೆ ಆಟಗಾರರು ಅವರ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅವರು ಆಟಗಾರರು ಪರಾರಿ ಓಡೋಗಿದ್ದಾರೆ. ಹಾಗೆ ಇದೊಂದು ಒಂಥರ ಇದಾಗುತ್ತೆ ಗೈಸ್, ಬೇಜಾರಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಗೈಸ್ ನಡೆದಿದ್ದು ಒಂದು ಮ್ಯಾಚ್ ನಡೀತಾ ಇದೆ. ಅಂಥದ್ರಲ್ಲಿ ಆ ಸಮಯದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ. ಇದು ಗೈಸ್ ಸೆಕೆಂಡ್ ಅಪ್ಡೇಟ್. ನೆಕ್ಸ್ಟು ಥರ್ಡ್ ಅಪ್ಡೇಟ್ ಏನಪ್ಪ ಅಂತಂದರೆ ಗೈಸ್, ಇಂಡಿಯಾ ಟೀಮ್ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಈ T20 ವರ್ಲ್ಡ್ ಕಪ್ನಲ್ಲಿ. ಅದೇನಪ್ಪ ಅಂತಂದರೆ ವಿಶ್ವಕಪ್ನಲ್ಲಿ ಸತತ ಅತಿ ಹೆಚ್ಚು ಗೆಲುವು ಸಾಧಿಸಿದ ಭಾರತ. ಏನಪ್ಪ ಅಂತಂದರೆ ಇದು T20 ವರ್ಲ್ಡ್ ಕಪ್ ಇಷ್ಟು ವರ್ಷದಲ್ಲಿ ಯಾವ್ಯಾವ ನಡೆದಿದ್ದೇವೋ ಈ T20 ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಮ್ಯಾಚ್ ಕೂಡ ಗೆದ್ದಿದ್ದಾರೆ. ಲಾಸ್ಟ್ ಮ್ಯಾಚು ನೆದರ್ಲ್ಯಾಂಡ್ ಮೇಲಿತ್ತು, ಅದು ಕೂಡ ಹೊಡೆದ್ರು. ಪ್ರತಿಯೊಂದು ಮ್ಯಾಚ್ ಕೂಡ ಕಂಪ್ಲೀಟನ್ನು ಗೆಲ್ತಿದ್ದಾರೆ. ಒಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದರೆ ನಮ್ಮ ಭಾರತ ಒಂದು ಖುಷಿ ಆಗುತ್ತೆ ಗೈಸ್, ಅಂದರೆ ಫ್ಯಾನ್ಸ್ಗಳಿಗೆ. ಓಕೆನಾ? ನೋಡಿ ಗೈಸ್, ಇದು ಥರ್ಡ್ ಅಪ್ಡೇಟ್. ಓಕೆನಾ ಗೈಸ್? ಫೋರ್ತ್ ಅಪ್ಡೇಟ್ ಏನಪ್ಪ ಅಂತಂದರೆ ಮೈಕ್ ಹಸನ್ ಅಂದರೆ ಇವರು ನ್ಯೂಜಿಲೆಂಡ್ ಕ್ರಿಕೆಟರ್. ಅದರ ಈ ಮೊನ್ನೆ T20 ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ್ ಹೆಡ್ ಕೋಚ್ ಆಗಿದ್ದರು. ಇವರು ಒಂದು ನ್ಯೂಸ್ ರಿಪೋರ್ಟ್ ಚೆನ್ನಾಗಿ ಇರುತ್ತಲ್ಲ ಮ್ಯಾಚ್ ಆದಮೇಲೆ, ಅಂಥದ್ರಲ್ಲಿ ಇವರು ಬಾಬರ್ ಆಜಮ್ಗೆ ಒಂದು ಮಾತನ್ನು ಅಂದರೆ ಇಂಡೈರೆಕ್ಟಾಗಿ ಬೈದಂಗೆ ಹೇಳಿದ್ದಾರೆ. ಇದು ಏನಪ್ಪ ಅಂತಂದರೆ ಬಾಬರ್ ಆಜಮು ಅವರ ಸ್ಟ್ರೈಕ್ ರೇಟ್ ಮೇಲೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಪವರ್ ಪ್ಲೇನಲ್ಲಿ ಈ ವರ್ಲ್ಡ್ ಕಪ್ ಆಯ್ತಲ್ಲ, ಪವರ್ ಪ್ಲೇನಲ್ಲಿ ಬಿಲೋ 100 ಇದೆ. ಅದು ಅವ್ರಿಗೆ ಬೇಕಿಲ್ಲ ಆ ಟೀಮಿಗೋಸ್ಕರ. ಅದಕ್ಕೋಸ್ಕರ ಅವರಿಗೊಂದು ಅವೇರ್ನೆಸ್ ಮೂಡಿಸಿದ್ದಾರೆ ಹೆಡ್ ಕೋಚ್ ಆಗಿ. ಅವರೊಂದು ಅನಿಸಿಕೆ ಅವ್ರದ್ದೇನು ಗೊತ್ತಿಲ್ಲ ನನಗೆ. ಇದು ಫೋರ್ತ್ ಅಪ್ಡೇಟ್. ಇದಂತೂ ತುಂಬಾ ಒಳ್ಳೆಯ ಒಂದು ಅಪ್ಡೇಟ್ ಗೈಸ್. ಇದು ಅಫಿಷಿಯಲಿ ಜಿಯೋ ಹಾಟ್‌ಸ್ಟಾರ್ ಅವರು ಹೇಳಿದ್ದಾರೆ. ಮತ್ತೊಂದು ಇಂಡಿಯಾ ರೆಕಾರ್ಡ್ ಮಾಡಿದೆ. ಅಂದರೆ ಇಂಡಿಯಾ ಪಾಕಿಸ್ತಾನ್ ಮೊನ್ನೆ ಮ್ಯಾಚ್ ಇತ್ತಲ್ಲ, ಅದರಲ್ಲಿ ದೊಡ್ಡ ವ್ಯೂಸನ್ನು ಪಡ್ಕೊಂಡಿದೆ ಗೈಸ್. ಯಾವುದಂದರೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಎಷ್ಟಪ್ಪ ಅಂತಂದರೆ 163 ಮಿಲಿಯನ್ ವ್ಯೂಸ್. ಕೌಂಟ್ ಮಾಡಿ, 163 ಮಿಲಿಯನ್ ವ್ಯೂಸ್ ಅಂತಪ್ಪ ಅಂತಂದರೆ ಅಂದಾಜು 116 ಕೋಟಿ ಜನ ನೋಡಿದ್ದಾರೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ. ಯೋಚನೆ ಮಾಡಿ, ಇದ್ರ ಹಿಂದೆ ಯಾವ ಮ್ಯಾಚು ಅಷ್ಟೊಂದು ವ್ಯೂಸ್ ಬಂದೇ ಇಲ್ಲ ಅಂತ ಹೇಳಿದೆ ಜಿಯೋ ಹಾಟ್‌ಸ್ಟಾರ್. ಓಕೆನಾ? ತುಂಬ ಜಾಸ್ತಿ ಜನ ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದೊಂದು ಒಳ್ಳೆ ಹೆಮ್ಮೆಯ ವಿಷಯ. ಹಾಗೆ ಜಿಯೋ ಹಾಟ್‌ಸ್ಟಾರ್ ಬಂದು ತುಂಬಾ ಚೆನ್ನಾಗಿದೆ ಗೈಸ್. ಎಲ್ಲ ಕ್ರಿಕೆಟರ್ಸಿಗೆ ತುಂಬಾ ಯೂಸ್ ಆಗಿದೆ. ಕ್ರಿಕೆಟ್ ಫ್ಯಾನ್ಸಿಗಾಗಲಿ ಒಂಥರ HD ಬರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಓಕೆನಾ ಗೈಸ್? ಇದು ಫಿಫ್ತ್ ಅಪ್ಡೇಟ್. ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಮ್ಮ ಚಾನಲನ್ನು. ಓಕೆನಾ?